ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಟೈಲರಿಂಗ್ ಕ್ಲಾಸ್ನ ಮುಂದುವರೆದ ಭಾಗ. ಇದು ಬ್ಲೌಸ್ನ ಅಳತೆ ತಗೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ, ಯಾವ ರೀತಿ ಬ್ಲೌಸ್ನ ಅಳತೆ ತಗೋಬೇಕು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬರೋಣ. ನಾವಿವಾಗ ಮೊದಲಿಗೆ ಇದು ನೋಡಿ, ಇದು ಒಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಅಗಲ ಉದ್ದ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ. ನಾವು ಇದನ್ನು ಬಾಡಿ ಅಗಲ ಅಂದರೆ ಎದೆ ಸುತ್ತಳತೆ ಅಂತ ಕರಿತೀವಿ. ಇದನ್ನು ಅಗಲ ಹೆಂಗೆ ತಗೊಳ್ಳೋದು ಅಂತಂದರೆ, ನೋಡಿ ಟೇಪು, ಇದು ಇಂಚಸಲ್ಲಿ ಅಳತೆ ತಗೋಬೇಕು. ನಾವು ಈ ಹೊಲಿಗೆಯಿಂದ ಹಿಡಿದು ಈ ಹೊಲಿಗೆಗೆ ನೋಡಿ ಎಷ್ಟು ಮ್ಯಾಕ್ಸಿಮಮ್ ಅಳತೆನ ಎಳ್ಕೊಂಡು ತಗೋಬೇಕಾಗುತ್ತೆ. ನೋಡಿ ಈ ಹೊಲಿಗೆಗೆ ಇಲ್ಲಿ ಎಷ್ಟಿದೆ? 20 ಇದೆ. 20 ಇದೆ ಅಂತಂದಾಗ ಇದು 2 ಭಾಗ ಇದೆ. ಇದು ಮುಂಭಾಗ, ಇದು ಹಿಂಭಾಗ. ಇದು 2 ಭಾಗ ತೊಗೊಂಡಿದ್ದೀವಿ. 20 ಬಂತು. 20 ಮುಂಭಾಗ, 20 ಹಿಂಭಾಗ ಅಂದರೆ 40 ಆಯಿತು. 40ನ್ನು ನಾವು 4 ಭಾಗ ಮಾಡ್ಕೋಬೇಕು. 40ನ್ನ 4 ಭಾಗ ಮಾಡ್ಕೊಂಡಾಗ ಎಷ್ಟು ಬರುತ್ತೆ? ಈ 20ನ್ನೇ 2 ಮಾಡ್ಕೊಳ್ಳೋಣ. ನೋಡಿ, ಈ 20ನ್ನ 2 ಮಾಡ್ಕೊಂಡಾಗ ಎಷ್ಟು ಬಂತು? 10 ಬಂತು. ಇದು ಮುಂಭಾಗ 20, ಹಿಂಭಾಗ 20, 40 ಆಯಿತು. ಅದರಲ್ಲಿ 4 ಭಾಗ ಮಾಡ್ಕೊಂಡಾಗ 10 ಬರುತ್ತೆ. ಸರಿನಾ? ಅರ್ಥ ಆಯ್ತಾ? ನಾವೀಗ ಫಸ್ಟು ಅಳತೆ ಮರ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಪೇಪರ್ ಮೇಲೆ ಬರ್ಕೊಳ್ಳೋಣ. ಇದೇನಂತೀವಿ? ಬಾಡಿ ಅಂತಲೇ ತಿಳ್ಕೊಳ್ಳೋಣ. ಆಗಲ್ಲ, ಅಥವಾ ಎದೆಯ ಸುತ್ತಳತೆ. ಅಗಲ ಎಷ್ಟಿದೆ? ಈಗ ನಾವು 10 ಇದೆ. 10. ಇದಕ್ಕೇನು ಮಾಡಬೇಕು? ಎಕ್ಸ್ಟ್ರಾ ಎಷ್ಟು ಸೇರಿಸ್ಕೊಳ್ಳೋಣ? ನಾವು 2 ಇಂಚ್ ತಗೊಳ್ಳೋಣ. ಆಯಿತಾ? ಇದನ್ನು ಎಷ್ಟು ತಗೋಬೇಕಾಗುತ್ತೆ? ನಾವು 10, 2, 12 ಇಂಚ್ ತಗೋಬೇಕು. ಸರಿನಾ? ಅದಾದಮೇಲೆ ಮತ್ತೆ ಉದ್ದ ತಗೊಳ್ಳೋಣ. ನೋಡಿ, ಉದ್ದ ಯಾವ ಥರ ಹಿಡ್ಕೋಬೇಕು ಅಂತಂದರೆ, ಇಲ್ಲಿ ಹೊಲಿಗೆ ಹಾಕಿರುತ್ತಲ್ಲ, ಇಲ್ಲಿಗೆ ತಗೊಂಡು ನಾವು ಇಲ್ಲಿಂದ ತಗೋಬಾರ್ದು. ನೋಡಿ, ಇಲ್ಲಿಂದ ತಗೊಂಡ್ರೆ ಒಂದು ಅಳತೆ ಬರುತ್ತೆ, ಇಲ್ಲಿಂದ ತಗೊಂಡ್ರೆ ಒಂದು ಅಳತೆ ಬರುತ್ತೆ. ಕಾಣಿಸ್ತಾ ಇದೆಯಾ? ನೋಡಿ, ಇಲ್ಲಿ 13 ಕಾಲು ಬರ್ತಿದೆ, ಇಲ್ಲಿ 13 ಬರ್ತಿದೆ. ಹಂಗಾಗಿ 2ರ ಮಧ್ಯದಲ್ಲಿ ನಾವು ಅಳತೆನ ತಗೋಬೇಕಾಗುತ್ತೆ. ಎಷ್ಟಿದೆ? ಇಲ್ಲಿ 13.1 ಇಂಚು ಎಕ್ಸ್ಟ್ರಾ ಇದೆ. 1 ಸೆಂಟಿಮೀಟ್ರು ಎಕ್ಸ್ಟ್ರಾ ಇದೆ. 13.1. ನಾವಿಲ್ಲಿ 13 ಅಂತ ತಗೊಳ್ಳೋಣ. ನೋಡಿ, ಎಳೆದು ತಗೊಂಡಾಗ ಇಲ್ಲಿ 13 ಕಾಲು ಬರ್ತಾ ಇದೆ. 13 ಕಾಲಿಗೆ ಇದನ್ನು ಫಸ್ಟ್ ಬರ್ಕೊಂಬಿಡೋಣ. ಇದು ಉದ್ದ 13 ಕಾಲು. ಇದಕ್ಕೆ ಪ್ಲಸ್ ಎಷ್ಟು ಸೇರಿಸ್ಕೋಬೇಕು ಅಂತಂದರೆ, ಈ ಥರ ಮಡಚಿ ಹೊಲಿಯೋ ಬ್ಲೌಸ್ ಆದರೆ 2 ಇಂಚನ್ನ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಈಕ್ವಲ್ಸ್ 13, 2, 15 ಕಾಲು. ಆಯಿತಾ? ಇದು ಅಗಲ, ಇದು ಉದ್ದ. ಇದು ಹಿಂಭಾಗದ ಕುತ್ತಿಗೆ ಉದ್ದ, ಬೆನ್ನು ಬರುತ್ತಲ್ಲ ಅದು. ಇಲ್ಲ ಈ ಥರನಾದರೂ ತಗೋಬೋದು. ಈ ಥರ ತಗೊಂಡಾಗ ಈ ಅಳತೆಗೆ ನಾವು 1.5 ಇಂಚನ್ನ ಬಿಟ್ಟು ತಗೋಬೇಕಾಗತ್ತೆ. ಇದು ಬೇಡ, ನಾವು ಈ ಥರ ತಗೊಳ್ಳೋದನ್ನು ತೋರಿಸೋಣ. ಅದು ಇನ್ನೊಂದು ಲೈನಿಂಗ್ ಬ್ಲೌಸಲ್ಲಿ ಅಳತೆ ತಗೊಳ್ಳೋದನ್ನು ಹೇಳ್ತೀನಿ.
ನೋಡಿ. ಈಗ ನಿಮ್ಗೆ ಹಿಂಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಎಷ್ಟಿದೆ ಟೇಪ್ನ ಹಿಂಗೆ ಮಡಚಿ ಹಿಡಿದಾಗ ಇದು ಹಿಂಭಾಗದ ಕುತ್ತಿಗೆ ಅಗಲ ಉದ್ದ ಎಷ್ಟಿದೆ ಅಂದರೆ ನೋಡಿ ಕರೆಕ್ಟಾಗಿ 5.5 ಇದೆ. ಅದನ್ನು ಇಲ್ಲಿ ನಾವು ಬರ್ಕೊಂಬಿಡೋಣ. ನಿಮಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬರೆದು ತೋರಿಸ್ತಿದ್ದೀನಿ. ಹಿಂಭಾಗದ ಕುತ್ತಿಗೆ ಉದ್ದ 5.5. ಇದಕ್ಕೆ ಎಕ್ಸ್ಟ್ರಾ ಏನೋ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ. ಸರಿನಾ? 5.5 ಇದೆ. ಈಗ ನೆಕ್ಸ್ಟು ಕುತ್ತಿಗೆ ಅಗಲ ಮತ್ತು ಕತ್ತಿನ ಸುತ್ತು ಮತ್ತು ಕುತ್ತಿಗೆ ಮುಂಭಾಗದ ಕುತ್ತಿಗೆ ಉದ್ದ ಎಲ್ಲ ತಗೋಬೇಕು. ಈಗ ನಾವು ಮುಂಭಾಗದ ಕುತ್ತಿಗೆ ಉದ್ದ ತಗೊಳ್ಳೋಣ. ಇದಲ್ವಾ? ಟೇಪ್ ಇಲ್ಲಿ ತಗೊಂಡು ಮತ್ತೆ ಈ ಅಳತೆ ಇರುತ್ತಲ್ಲ ಈ ಅಳತೆಗೆ ಮಡಿಸಿ, ಇದು ಈಸಿ. ನಾವು ಹಿಂಗೆಲ್ಲ ಹಾಕಿ ತೆಗಿಯೋದಕ್ಕಿಂತ ಇದು ಈಸಿ ಮೆಥಡು. ನೋಡಿ ಎಷ್ಟಿದೆ ಇಲ್ಲಿ ಮುಂಭಾಗದ ಕುತ್ತಿಗೆ ಉದ್ದ 6.5 ಇಂಚಿದೆ. ಕುತ್ತಿಗೆ ಉದ್ದ 6.5 ಇಂಚಿದೆ. ಸರಿನಾ? ಇದೇ ರೀತಿ ನಾವು ಭುಜದ ಅಳತೆ ತಗೋಬೇಕು. ನಾವು ಭುಜದ ಅಳತೆ ನೋಡಿ, ಈ ಕುತ್ತಿಗೆ ಅಗಲನ ಈ ರೀತಿನೂ ತಗೋಬೋದು. ನಿಮ್ಗೆ ಈ ರೀತಿ ತಗೊಳಕ್ಕೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಈ ಪಟ್ಟಿ ಇರುತ್ತಲ್ಲ, ಹೊರಗಡೆ ಗಾಡಿಗಳು ಓಡಾಡೋದು ತುಂಬ ಸೌಂಡ್ ಕೇಳಿಸ್ತಾ ಇದೆ. ನೋಡಿ ಈ ರೀತಿನೂ ತಗೋಬೋದು. ನಾವು ಈ ಅಳತೆಗೆ ತಗೋಬೇಕು, ನಾವು ಈ ಅಳತೆಗೆ ತಗೋಬಾರ್ದು. ಇದನ್ನು ಸ್ವಲ್ಪ ಜಾಸ್ತಿ ಕ್ರಾಸ್ ಮಾಡಿರ್ತೀವಲ್ವ, ನಾವು ಇಲ್ಲಿರೋ ಅಳತೆಗೆ ತಗೋಬೇಕಾಗುತ್ತೆ. ಎಷ್ಟಿದೆ ಇಲ್ಲಿ? 2.1 ಇದೆ. ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿದೆ. ಇದು 2.1 ಇದೆ. 2.1 ತಪ್ಪ 2.5 ತಗೋಬೋದು. ಇದು ಕುತ್ತಿಗೆ ಅಗಲ 2.1. ಸರಿನಾ? 2.1 ತಗೊಂಡಿದ್ದೀವಿ. ಭುಜನೂ ಇದೇ ರೀತಿನೇ ಇಟ್ಕೊಂಡು, ಭುಜ ಯಾವ ರೀತಿ ತಗೊಳ್ಳೋದು ಅಂದರೆ ನೋಡಿ, ಟೇಪ್ನ ಈ ರೀತಿ ಇಲ್ಲಿ ಇದೆಯಲ್ಲ, ಈ ರೀತಿ ಇಟ್ಕೊಂಡು ಮತ್ತೆ ಈ ಗೆರೆ ಇದೆಯಲ್ಲ, ನಾವು ಈ ಅಳತೆಗೆ ತಗೊಳ್ಳೋದು ಬೇಡ. ಇಲ್ಲಿ ಹೊಲಿಗೆ ಬಂದಿರುತ್ತೆ, ಈ ಅಳತೆಗೆ ತಗೊಳ್ಳೋಣ. 1/4 ಇಂಚು ಸ್ವಲ್ಪ ಜಾಸ್ತಿ. ನೋಡಿ ಈ ಅಳತೆಗೆ ಎಷ್ಟು ಬಂತು? ಕರೆಕ್ಟಾಗಿ 5.5 ಇದೆ. ನಾವು ಈ ಹೊಲಿಗೆಗೆ ತಗೊಳ್ಳೋದು ಬೇಡ, ಈ ಹೊಲಿಗೆಗೆ ತಗೊಳ್ಳೋಣ. ಹಾಗಾಗಿ ಇದು 5.5 ಇದೆ. ಭುಜದ ಅಳತೆ 5.5. ಸರಿನಾ? ಈಗ ಇಲ್ಲಿ ತಗೊಂಡಿರೋದು ಭುಜದ ಅಳತೆ. ನಾವು ಇಲ್ಲೇ ಟೇಪ್ನ ಹಿಡ್ಕೊಂಡು ಇದಕ್ಕೆ ತಗೊಳ್ಳೋದು ಕುತ್ತಿಗೆ ಅಗಲ. ನೋಡಿ ಇಲ್ಲಿ ತಗೊಳ್ಳೋದು ಕುತ್ತಿಗೆ ಅಗಲ. ಸ್ಟ್ರೈಟಾಗಿ ತಗೋಬೇಕು. ಇದು ಕುತ್ತಿಗೆ ಅಗಲ. ನೋಡಿ ನಿಮಗೆ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋ ಅಳತೆ ಗೊತ್ತಾಗಲಿಲ್ಲ ಅಂದರೆ ಬ್ಲೌಸ್ನ ಈಗ ಹಿಡ್ಕೋಬಾರ್ದು. ಕರೆಕ್ಟಾಗಿ ಇದು ಯಾವ ರೀತಿ ಕೂತ್ಕೊಳ್ಳುತ್ತೆ
ಈ ಥರ ಇಟ್ಟುಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಳತೆನ ತಗೋಬೇಕಾಗುತ್ತೆ. ಇಲ್ಲಿ ಎಷ್ಟಿದೆ? 5 ಇದೆ. 5 ಅಂತಂದರೆ 5ರ ಅರ್ಧ ನೋಡಿ 2.5 ಆಗುತ್ತೆ. ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ? 2 ಕಾಲು ತಗೊಂಡಿದ್ದೀವಿ. 2.5ನೂ ಬರುತ್ತೆ. 2 ಕಾಲು ತಗೊಂಡ್ರೂ ನಾವು ಹೊಲಿಗೆ ಹಾಕಿದಾಗ ಅದು ಹೊಲಿಗೆಗೆ ಸ್ವಲ್ಪ ಹೋಗುತ್ತೆ, ಹಾಗಾಗಿ 2.5ನೇ ಬರುತ್ತೆ. ನೋಡಿ ಭುಜ ಕೂಡ ಈ ಥರನಾದರೂ ತಗೋಬೋದು. ನಾನು ಆಗಲೇ ತೋರಿಸಿದ್ನಲ್ಲ ಈ ಹೊಲಿಗೆಗೆ. ಹಿಂಗಾದರೂ ತಗೋಬೋದು. ಇಲ್ಲ ನೋಡಿ ಈ ಹೊಲಿಗೆ, ನಾವು ಈ ಹೊಲಿಗೆಯಿಂದ ಈ ಹೊಲಿಗೆಗೆ ತಗೊಳ್ಳೋದು ಬೇಡ, ಇಲ್ಲಿಗಿರುತ್ತೆ ಒಳಗಡೆ ಹೊಲಿಗೆನೂ ಸೇರಿ. ನಾವು ಹಂಗಾಗಿ 1/4 ಇಂಚನ್ನ ಹೊರಗಡೆ ತಗೊಳ್ಳೋಣ. ನೋಡಿ ಇಲ್ಲೊಂದು 1/4 ಇಂಚ್ ಬಿಟ್ಟಿದ್ದೀನಿ, ಇಲ್ಲೊಂದು 1/4 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿಗೆ ಎಷ್ಟು ಬಂತು? 11.1 ಬಂದಿದೆ. 11.1 ಅಂದರೆ ಇದರಲ್ಲಿ ಅರ್ಧ ನೋಡಿ ಕರೆಕ್ಟಾಗಿ ಎಷ್ಟು ಬಂತು? 5.5 ಬಂದಿದೆ. ಆ ಥರ ಅಳತೆ ತೊಗೊಂಡ್ರು ಹಾಗೆ ಬರುತ್ತೆ, ಈ ಥರ ಅಳತೆ ತೊಗೊಂಡ್ರು ಹಾಗೆ ಬರುತ್ತೆ. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಥರ ತಗೊಳ್ಳಿ. ಇಲ್ಲ ನೋಡಿ ಈ ಥರಕ್ಕೊಂದು ಪಾಯಿಂಟ್ ಹಾಕ್ಕೊಳ್ಳಿ, ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಈಗ ನೋಡಿ ಅಗಲ ಆಯಿತು, ಉದ್ದ ಆಯಿತು, ಕುತ್ತಿಗೆ ಅಗಲ ಆಯಿತು, ಭುಜ ಆಯಿತು. ಈಗ ಕೊಂಕ್ಲಿನ ಶೇಪ್ ತಗೋಬೇಕು, ಸರಿನಾ? ಇದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಈ ಭುಜದ ಇಲ್ಲಿ ಇರುತ್ತೆ ಈ ಅಳತೆಗೆ ತಗೊಂಡು ಈ ಅಳತೆಗೆ ನೋಡ್ಕೊಂಡು ನಾವು ಇದನ್ನು ಕೂಡಿಸ್ಕೋಬೇಕು. ನೋಡಿ ಈ ಹೊಲಿಗೆ ಕೂಡ್ಕಂತ ಎಷ್ಟು ಬಂತು? ಕರೆಕ್ಟಾಗಿ 5.5 ಇದೆ. ಈ ವಿಡಿಯೋ ನಿಮಗೆ ಯೂಸ್ ಆಗ್ತಿದೆಯಾ ಇಲ್ವಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. 5.5 ನಾವಿಲ್ಲಿ ಯಾವುದಕ್ಕೂ ಎಕ್ಸ್ಟ್ರಾ ಇರೋದನ್ನ ಬಟ್ಟೆನ ತಗೊಂಡಿಲ್ಲ. ಯಾಕೆ ಅಂದರೆ ನಾವು ಉದ್ದಕ್ಕೆ ಸೇರಿಸ್ಕೊಂಡಿದ್ದೀವಿ 2 ಇಂಚು, ಹಂಗಾಗಿ ಇಲ್ಲಿ ಯಾವುದಕ್ಕೂ ನಾನು ಸೇರಿಸ್ತಾ ಇಲ್ಲ ಎಕ್ಸ್ಟ್ರಾ. ನಾವು ಇಲ್ಲಿ ಎಲ್ಲದನ್ನು ಸೇರಿಸಿ ಒಟ್ಟಾರೆ 2 ಇಂಚನ್ನ ಜಾಸ್ತಿ ತೊಗೊಂಡಿದ್ದೀವಿ. ಸರಿ ಆಯಿತಾ? ನಾವು ಇಲ್ಲಿ ಕಟ್ ಮಾಡೋದು, ಇಲ್ಲಿ ಸೇರಿಸೋದು ಎಲ್ಲದೂ ಅದರಲ್ಲೇ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಬಾಡಿ ಪೂರ್ತಿ ಅಳತೆನ ತಗೊಂಡಿದ್ದಾಯಿತು. ಈಗ ಉಳಿದಿರೋದೇನು? ತೋಳಳತೆನ ತಗೋಬೇಕು. ತೋಳಳತೆನ ಈಗ ಮೊದಲು ಏನು ಮಾಡೋಣ? ತೋಳುದ್ದನ ತಗೊಳ್ಳೋಣ. ತೋಳುದ್ದ ಎಷ್ಟಿದೆ ಅಂತಂದರೆ ನೋಡಿ ಇಲ್ಲಿ ಹೊಲಿಗೆಗೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಎಷ್ಟಿದೆ? 9 ಇದೆ. 9 ಇಂಚು ತೋಳುದ್ದ ಇದೆ. ಈ 9 ಇಂಚು ತೋಳುದ್ದ ಇರೋದ್ರಿಂದ ಇದಕ್ಕೆ ನಾವು 1.5 ಇಂಚನ್ನ ಎಕ್ಸ್ಟ್ರಾ ತಗೋಬೇಕಾಗತ್ತೆ ತೋಳುದ್ದಕ್ಕೆ. ಈ ಥರ ಎಮ್ಮಿಂಗ್ ಮಾಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಹೊಲಿಗೆಗೆ 1/4 ಇಂಚು, ಇಲ್ಲಿ 1/2 ಇಂಚು 3/4 ಇಂಚು ಮಡ್ಚೋದಕ್ಕೆ ಅಂತ ಹೇಳಿ 1.5 ಇಂಚನ್ನ ಈ ತೋಳು ಮಡ್ಚೋದಕ್ಕೆ ನಾವು ಎಕ್ಸ್ಟ್ರಾನ ತಗೋಬೇಕಾಗುತ್ತೆ. ಅದನ್ನು ನಾವಿಲ್ಲಿ ಬರ್ಕೊಂಬಿಡೋಣ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ತೋಳುದ್ದನ ಬರ್ಕೊಂಬಿಡೋಣ. ನೀವು ಈ ಥರ ಬರ್ಕೊಂಡ್ರೆ ನಿಮಗೆ ಅಳತೆ ನೋಡ್ಕೊಳ್ಳೋದಕ್ಕೆ, ಇಲ್ಲ ನೀವು ತಗೊಂಡು ಅಳತೆ ಮತ್ತೆ ತಗೊಳ್ಳೋವಾಗ ಮರ್ತೋಗಿದ್ರೆ ಅನ್ನೋದಕ್ಕೆ ಕಾರಣಕ್ಕೆ ಬರ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮೊದಲು ಈ ಥರ ಬರ್ಕೊಂಡು ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೀವು ಹೊಲಿತಾ ನಿಮಗೆ ಅದರ ಅಳತೆನ ಯಾವ ರೀತಿ ನೆನ್ಪಿಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ತೋಳು ಉದ್ದ 9 ಇಂಚಿದೆ. 9 ಇಂಚು. ಇದಕ್ಕೆ ನಾವು ಎಷ್ಟು ಸೇರಿಸ್ಕೊಳ್ಳೋಣ? 1.5 ಇಂಚನ್ನ ಸೇರಿಸ್ಕೋಬೇಕಾಗುತ್ತೆ ಎಕ್ಸ್ಟ್ರಾ, ಪ್ಲಸ್ 1.5.
ಆಯಿತಾ. ಇದಾದಮೇಲೆ ತೋಳುದ್ದ ಆಯಿತು, ತೋಳು ಅಗಲ ತಗೋಬೇಕೀಗ. ಈ ತೋಳು ಅಗಲ ಇರುತ್ತಲ್ಲ ನೋಡಿ, ಈ ಥರನೂ ತಗೋಬೋದು. ಇಲ್ಲ ನಿಮಗೆ ಈಸಿ ಆಗಲಿ ಅಂತಂದರೆ ನೋಡಿ, ಇಲ್ಲಿ ಇದೆಯಲ್ಲ ಎಷ್ಟಿದೆ, 8 ಇಂಚಿದೆ. 8 ಇಂಚಿದೆ ತೋಳಗಲ. ಇದಕ್ಕೆ ನಾವು ಬಾಡಿ ಅಗಲಕ್ಕೆ ಎಷ್ಟು ಸೇರಿಸ್ಕೊಂಡಿದ್ದೀವಿ, 2 ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಈ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಈ ತೋಳಗಲಕ್ಕೂ 2 ಇಂಚನ್ನ ಜಾಸ್ತಿ ತಗೋಬೇಕು. ನೀವು ಅಲ್ಲಿ 1.5 ಇಂಚು ಜಾಸ್ತಿ ತಗೊಂಡ್ರೆ ಇಲ್ಲಿ ತೋಳಗಲಕ್ಕೆ, ಇಲ್ಲಿ ಬರೋ ಅಗಲಕ್ಕೆ ಎಕ್ಸ್ಟ್ರಾ 1.5 ಇಂಚನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ತೋಳಗಲ ಬರ್ಕೊಳ್ಳೋಣ. ತೋಳು ಅಗಲ ಎಷ್ಟಿದೆ, 8 ಇಂಚಿದೆ ಕರೆಕ್ಟಾಗಿ. 8 ಇಂಚು ಪ್ಲಸ್ ನಾವು ಬಾಡಿಗೆ 2 ಇಂಚು ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೂ ನಾವು 2 ಇಂಚನ್ನ ಸೇರಿಸ್ಕೋಬೇಕು. ಸರಿನಾ? ಇಷ್ಟು ಅಳತೆ ತಗೊಳ್ಳೋ ವಿಧಾನ. ಇದರಲ್ಲಿ ಇನ್ನೂ 2 ಅಳತೆ ಇದೆ ನೋಡಿ. ತೋಳು ಮುಂಭಾಗದ ಅಗಲ ಎಷ್ಟಿದೆ, ಇದು ಬ್ಲೌಸ್ ಇದ್ದರೆ ಬ್ಲೌಸ್ನ ಅಳತೆ ಇಟ್ಕೊಂಡು ಬ್ಲೌಸ್ನ ಅಳತೆಗೆ ಈ ಥರ ತಗೊಂಡು ಮಾಡ್ಕೋಬೋದು. ಇಲ್ಲ ನೀವು ಬರ್ಕೊಂಡ್ರೂ ಪರವಾಗಿಲ್ಲ, ಈ ಥರನೂ ಮಾಡ್ಬೋದು, ಇಲ್ಲ ಆ ಥರನೂ ಮಾಡ್ಕೋಬೋದು. ನೋಡಿ ತೋಳ್ನ ಕೆಳಭಾಗದಲ್ಲಿ ಎಷ್ಟಿದೆ, 6 ಇಂಚಿದೆ. ತೋಳಿನ ಕೆಳಭಾಗದ ಅಗಲ 6 ಇಂಚಿದೆ. ನಾವು ಹೊಲಿಗೆ ಹಾಕುವಾಗ ಇದನ್ನು 6 ಇಂಚ್ಗೆ ಹೊಲಿಗೆ ಹಾಕೋಬೇಕಾಗುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಏನು ಸೇರಿಸೋ ಅವಶ್ಯಕತೆ ಇಲ್ಲ. ಮತ್ತು ಈಗ ಬ್ಲೌಸ್ನ ಸೊಂಟದ ಅಗಲ ನಾವು ಇದನ್ನ ಏನು ಮಾಡಬೇಕು, ಯಾವತ್ತೂ ಅಗಲನ ಈ ಕಡೆ ಈ ಡಬಲ್ ಪಟ್ಟಿ ಹಾಕಿರೋ ಕಡೆಗೆ ತಗೋಬಾರ್ದು. ಇದು ಎಕ್ಸ್ಟ್ರಾ ಪಟ್ಟಿ ಕೊಟ್ಟಿರೋ ಕಡೆ ನೋಡಿ, ಈ ಥರ ಪಟ್ಟಿ ಇರೋವಂಥ ಕಡೆಗೆ ತಗೋಬೇಕಾಗತ್ತೆ. ಉಕ್ಸ್ ಪಟ್ಟಿ ಇರೋ ಕಡೆ, ಕಾಜಾ ಪಟ್ಟಿ ಕಡೆ ತಗೋಬಾರ್ದು. ನೋಡಿ ನಾವು ಇಲ್ಲಿವರೆಗೂ ಮಾತ್ರ ತಗೋಬೇಕು, ಇಲ್ಲಿವರೆಗೂ ಅಳತೆನ ತಗೋಬಾರ್ದು. ಇಲ್ಲಿವರೆಗೂ ಎಷ್ಟಿದೆ, 30.5 ಇದೆ. ಆಯಿತಾ. ಸೊಂಟದ ಅಗಲ ಇದೆರಡು ಇದೆಯಲ್ಲ, ಇದೆರಡು ಈಗ ತಗೊಳ್ಳದೇ ಇದ್ರೂ ನಡೆಯುತ್ತೆ. ಯಾಕೆ ಅಂದರೆ ನಾವು ಒಟ್ಟಾರೆ ಅಳತೆ ತಗೊಂಡಿರೋದ್ರಿಂದ ಹೊಲಿಯೋವಾಗ ಇದನ್ನು ಎಷ್ಟೆಷ್ಟಕ್ಕೆ ಇಟ್ಕೊಂಡು ಹೊಲಿಬೇಕಾಗುತ್ತೆ ಅನ್ನೋದನ್ನು ಅವಾಗ ಅಳತೆ ಮಾಡ್ಕೊಂಡ್ರೂ ಆಗುತ್ತೆ. ನೋಡಿ ಒಟ್ಟಾರೆ ಎಲ್ಲ ಎಷ್ಟು ಬಂತು, ಬಾಡಿ ಅಗಲ, ಉದ್ದ, ಹಿಂಭಾಗದ ಕುತ್ತಿಗೆ ಉದ್ದ, ಮುಂಭಾಗದ ಕುತ್ತಿಗೆ ಉದ್ದ, ಕುತ್ತಿಗೆ ಅಗಲ, ಭುಜದ ಅಳತೆ, ಕಂಕುಳಿನ ಅಳತೆ, ತೋಳುದ್ದ, ತೋಳಗಲ, ಇಷ್ಟೆಲ್ಲ ತಗೊಂಡ್ರೆ ಸಾಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ತಗೊಂಡ್ರೆ ಇದು ಬೇಸಿಕ್ಕಾಗಿ ಒಂದು ಬ್ಲೌಸ್ನ ಅಳತೆ, ಬ್ಲೌಸಿಂದ ಅಳತೆ ತಗೊಳ್ಳೋ ವಿಧಾನ ಆಯಿತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮತ್ತೆ ಭೇಟಿ ಆಗೋಣ ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.